ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಡಾಕ್ಟರ್ಸ್ ಡೇ ಮತ್ತು ಚಾರ್ಟರ್ಡ್ ಅಕೌಂಟ್ಸ್ ಡೇ. ಸೊ ಹ್ಯಾಪಿ ಡಾಕ್ಟರ್ಸ್ ಡೇ ಆ್ಯಂಡ್ ಹ್ಯಾಪಿ ಚಾರ್ಟರ್ಡ್ ಅಕೌಂಟ್ಸ್ ಡೇ ಅಂದರೆ ಸಿ ಎ ಡೇ. ಇವರಿಬ್ಬರಿಗೂ ನನ್ನ ಕಡೆಯಿಂದ ಹ್ಯಾಪಿ ಡಾಕ್ಟರ್ಸ್ ಡೇ, ಹ್ಯಾಪಿ ಸಿ ಎ ಡೇ. ಫ್ರೆಂಡ್ಸ್, ಡಾಕ್ಟರ್ಸ್ ಅಂದರೆ ಯಾರು? ಡಾಕ್ಟರ್ಸ್ ಅಂದರೆ ನಮ್ಮ ಜೀವವನ್ನು ಕಾಪಾಡೋರು, ನಮಗೆ ಮರುಜನ್ಮ ಕೊಡೋರು ಅಂದರೆ ನಮ್ಮ ಡಾಕ್ಟರ್ಸ್ ಅಂದರೆ ಇನ್ನೊಬ್ಬ ದೇವರಿದ್ದಾಗೆ. ದೇವ್ರ ನಂತರ ನಾವು ಯಾರನ್ನಾದರೂ ನಂಬ್ತೀವಿ, ನಮಗೆ ಏನಾದರೂ ಆರೋಗ್ಯದ ಒಂದು ಸಮಸ್ಯೆ ಆದಾಗ ನಾವು ಡಾಕ್ಟ್ರ್ ಕಡೆನೇ ಮೊರೆ ಹೋಗ್ತೀವಿ ಅಲ್ವಾ. ಡಾಕ್ಟ್ರನ್ನೇ ನಾವು ನಂಬ್ತೀವಿ, ಡಾಕ್ಟ್ರ್ ಹೇಳ್ದಂಗೆ ಮಾಡ್ತೀವಿ. ಅವರು ಯಾವ ಥರ ಔಷಧಿನ ಕೊಡ್ತಾರೆ, ಮೆಡಿಸಿನ್ ಕೊಡ್ತಾರೆ, ಅದರ ಥರನೇ ನಾವು ಹೋಗ್ತೀವಿ ಅವ್ರ ದಾರಿಯಲ್ಲಿ. ಅವರು ನಮ್ಮ ಜೀವವನ್ನು ಕಾಪಾಡೋರು ಅಂದರೆ ಡಾಕ್ಟರ್ಸು. ನಮಗೆ ಜನ್ಮ ಕೊಡೋ ನಮ್ಮ ಜನ್ಮವನ್ನು ನೀಡುವರು ದೇವರಾದರೆ, ನಮಗೆ ಜನ್ಮ ಈ ಜಗತ್ತಿಗೆ, ಈ ಭೂಮಿ ಮೇಲೆ ನಾವು ಜನ್ಮ ಹೊತ್ತು ಬರ್ತೀವಿ ಅಂದರೆ ಅದು ದೇವರಾದರೆ, ನಮ್ಮನ್ನು ನಮ್ಮ ಆರೋಗ್ಯವನ್ನು ಕಾಪಾಡುವರು ಅಂದರೆ ಅವರು ಡಾಕ್ಟರ್ಸ್. ಅವರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದರೂ ಸಹ ಕಡಿಮೆನೇ. ಅವರು ನಮ್ಮನ್ನು ತುಂಬ ಕಷ್ಟ, ಎಷ್ಟೇ ನಮಗೆ ಒಂದು ಸಮಸ್ಯೆ ಇದ್ದರೂ, ಆರೋಗ್ಯ ಸಮಸ್ಯೆ ಇದ್ದರೂ ಅವರು ನಮ್ಮನ್ನು ಆದಷ್ಟು ನಮ್ಮನ್ನು ಕಾಪಾಡಲಿಕ್ಕೆ ನೋಡ್ತಾರೆ. ಹಾಗೆ ನೀವು ನೋಡಿದ್ದೀರ, ಬಹಳಷ್ಟು ಟೈಮ್ನಲ್ಲಿ ಎಂತೆಂಥ ಕಠಿಣ ಪರಿಸ್ಥಿತಿಯಲ್ಲಿ ಡಾಕ್ಟರ್ಸು ತುಂಬ ದೊಡ್ಡ ಸೇವೆಯನ್ನು ಸಲ್ಲಿಸಿದ್ದಾರೆ, ತುಂಬ ಒಳ್ಳೆ ಜನರ ಸೇವೆಯನ್ನು ಮಾಡಿದ್ದಾರೆ ಅಲ್ವಾ. ಸೊ ನಾವು ಅವರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆ. ಅವರಿಗೆ ಒಂದು ಶುಭಾಶಯ, ಇವತ್ತಿನ ದಿನ ಅವರಿಗೆ ಅಭಿನಂದನೆ, ಶುಭಾಶಯ ಹೇಳಲೇಬೇಕು. ಡಾಕ್ಟರ್ಸ್ ಅಂದರೆ ನಮ್ಮ ಒಂದು ದೇವರೇ ಅವರು. ಹಾಗೆ ನಾನು ಚಾರ್ಟರ್ಡ್ ಅಕೌಂಟ್ಸ್ ಡೇ ಸಲುವಾಗೂ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ದೇಶದ ನಮ್ಮ ಪರ್ಸ್ನಲ್ ಆಗಿ ಒಂದು ಆರ್ಥಿಕವಾದ ಒಂದು ಸಮಸ್ಯೆ ಅಥವಾ ಆರ್ಥಿಕವಾದ ಒಂದು ಲೆಕ್ಕಪತ್ರವನ್ನು ಅಥವಾ ಒಂದು ತೆರಿಗೆ ಪತ್ರವನ್ನು ಲೆಕ್ಕ ಕೊಡೋರು ಅಂದರೆ ಯಾರು? ಚಾರ್ಟರ್ಡ್ ಅಕೌಂಟ್. ನಾವು ಎಷ್ಟೇ ದೊಡ್ಡ ಜಾಬಲ್ಲಿರಲಿ ಅಥವಾ ಯಾವುದೇ ಒಂದು ಕಂಪನಿ ಮಾಲೀಕರೇ ಆಗಿರಲಿ, ಅವರಿಗೆ ತೆರಿಗೆ ಒಂದು ಲೆಕ್ಕವನ್ನು ಕೊಡೋದು ಅಂದರೆ ಚಾರ್ಟರ್ಡ್ ಅಕೌಂಟ್ ಇರಲೇಬೇಕು. ಪ್ರತಿಯೊಬ್ಬರು ಚಾರ್ಟರ್ಡ್ ಅಕೌಂಟ್ ಇಲ್ಲದೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಅವ್ರು ಎಷ್ಟು ಗಳಿಸ್ತಾರಲ್ವ, ಇನ್ಕಮ್ ಅವರದ್ದು ಇರುತ್ತೆ, ಅದನ್ನೆಲ್ಲ ಲೆಕ್ಕಪತ್ರ ಮಾಡೋದು ಯಾರು? ಚಾರ್ಟರ್ಡ್ ಅಕೌಂಟ್. ಅವರದ್ದು ಸಹ ಅವರು ನಮ್ಮ ಲೈಫಿನ ಡಾಕ್ಟರ್ ಆಗಿರ್ತಾರೆ. ಇವರು ಹೇಗೆ ಡಾಕ್ಟರ್ಸ್ ಅಂದರೆ ನಮ್ಮ ಜೀವವನ್ನು ಕೊಡುವಂಥ, ನಮ್ಮ ಜೀವವನ್ನು ಉಳಿಸುವಂಥ ಡಾಕ್ಟರ್ ಆಗಿರ್ತಾರೋ, ಹಾಗೆ ಚಾರ್ಟರ್ಡ್ ಅಕೌಂಟ್ ಸಹ ನಮ್ಮ ಒಂದು ಆರ್ಥಿಕ ಮಟ್ಟವನ್ನು ಉಳಿಸುವಂಥ, ಒಂದು ಆರ್ಥಿಕ ವ್ಯವಸ್ಥೆಯನ್ನು ಉಳಿಸುವಂಥ ಒಂದು ಡಾಕ್ಟರ್ಸ್ ಅಂತಲೇ ಹೇಳ್ಬೋದು. ನನಗೆ ತಿಳಿದಿರೋ ಪ್ರಕಾರ ಚಾರ್ಟರ್ಡ್ ಅಕೌಂಟು ತುಂಬ ಮಹತ್ವದ ಒಂದು ಪಾತ್ರ ಅವರದ್ದು ಇರುತ್ತೆ. ಈಗ ಪ್ರತಿಯೊಬ್ಬರು ಜಾಬಲ್ಲಿರೋರಿಗೆ ಇನ್ಕಮ್ ಟ್ಯಾಕ್ಸ್ ತುಂಬೋದಿದ್ದೇ ಇರುತ್ತೆ, ಅಥವಾ ದೊಡ್ಡ ಕಂಪನಿ ನಡೆಸೋರಿಗೆ ತೆರಿಗೆಯನ್ನು ತುಂಬೋದಿರುತ್ತೆ, ತೆರಿಗೆ ಲೆಕ್ಕಪತ್ರ ಕೊಡೋದಿರುತ್ತೆ. ಅದೆಲ್ಲ ಚಾರ್ಟರ್ಡ್ ಅಕೌಂಟಿಂದನೇ ನಡೆಯೋದು ಫ್ರೆಂಡ್ಸ್. ಹಾಗಾಗಿ ನಾವು ಅವರಿಗೂ ಸಹ ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆ. ಅವರು ಸಹ ಅಷ್ಟೇ ವಿದ್ಯಾಭ್ಯಾಸ, ಅಷ್ಟೇ ಓದ್ಕೊಂಡು ಹಗಲು ರಾತ್ರಿ ಇಲ್ಲದೆ ಹೇಗೆ ಡಾಕ್ಟರ್ಸು ಕಷ್ಟಪಟ್ಟು ಡಾಕ್ಟ್ರಾಗಿ ಬಂದಿರ್ತಾರೋ, ಹಾಗೆ ಚಾರ್ಟರ್ಡ್ ಅಕೌಂಟು ಕೂಡ ಅಷ್ಟೇ ತುಂಬ ಓದಿ, ಹಗಲು ರಾತ್ರಿ ಓದಿ ಅವರು ಒಂದು CA ಆಗಿರ್ತಾರೆ. ಅವರಿಗೂ ಈ CA ಪದವಿನ ತಗೊಳ್ಳೋದು ತುಂಬಾ ಒಂದು ಕಷ್ಟಕರವಾದ ಒಂದು ವಿಷಯ ಆಗಿರುತ್ತೆ. ಒಂದು ಒಳ್ಳೆ ಅವರು ಓದಿರೋ ಒಂದು ಇದಕ್ಕೆ ಗೌರವ ಇದನ್ನು ಕೊಡಲೇಬೇಕು ನಾವು. ಹಾಗೆ ಡಾಕ್ಟರಿಗೆ ಹೇಗೆ ಕೊಡ್ತೀವೋ ಅಷ್ಟೇ ಪ್ರಮಾಣದ CA ಅವರಿಗೂ ಇದ್ದೇ ಇರುತ್ತೆ. ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ, ಇನ್ನೂ ನನಗೊಂದು ಹೆಮ್ಮೆಯ ವಿಷಯ ಅಂತಲೇ ನಾನು ಹೇಳ್ತೀನಿ. ನಮ್ಮನೇಲಿ ಡಾಕ್ಟರ್ಸ್ ಇದ್ದಾರೆ ಫ್ರೆಂಡ್ಸ್. ಡಾಕ್ಟರ್ಸು ಅವರಿಗೆ ಅವ್ರನ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಅವ್ರು ನಮ್ಮ ಒಂದು ಜೀವವನ್ನು ಪ್ರತಿಯೊಂದು ನಮ್ಮನೇಲಿ ಏನು ಗೊತ್ತಾ, ಏನಾದರೂ ಸಣ್ಣ ಪುಟ್ಟದ್ದು ಏನಾದರೂ ಹುಷಾರಿಲ್ಲ, ಏನಾದರೂ ಆಯಿತು ಅಂದರೆ ನಮ್ಮನೇಲಿರೋ ಡಾಕ್ಟರ್ನೇ ನಾವು ಕೇಳ್ತೀವಿ. ನಮ್ಮನೇಲಿ ಇಬ್ಬರು ಡಾಕ್ಟರ್ಸ್ ಇದ್ದಾರೆ. ಅವರಿಗೆ ನಾವು ಏನಾದರೂ ಒಂದು ಸಣ್ಣದು ಏನೇ ಆದರೂ ಸಣ್ಣದೋ ದೊಡ್ಡದೋ ಫಸ್ಟ್ ಒಪಿನಿಯನ್ನು ಅವ್ರನ್ನೇ ಕೇಳೋದು. ನಮ್ಮ ಮನೆ ಮಗ ಅವನು ತುಂಬ ಹೆಮ್ಮೆ ಆಗುತ್ತೆ, ಒಂದು ಒಳ್ಳೆ ದೊಡ್ಡ ಡಾಕ್ಟರ್ ಆಗಿದ್ದಾರೆ ಅಂತ. ಅವ್ರ ಹೆಂಡ್ತಿನೂ ಡಾಕ್ಟರು. ಅದಲ್ಲದೆ
ಇನ್ನೂ ಒಂದು ಹೆಮ್ಮೆ ವಿಷಯ ಅಂದರೆ ನನ್ನ ಮಗಳು CA ಚಾರ್ಟೆಡ್ ಅಕೌಂಟ್. ನನಗೆ ಇನ್ನೂ ಅದು ಒಂದು ಹೆಮ್ಮೆ ವಿಷಯ. ಸದ್ಯದಲ್ಲಿ ಚಾರ್ಟೆಡ್ ಅಕೌಂಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಈಗ ರಿಸಲ್ಟ್ ಬರೋದಿದೆ. ಬಟ್ ನಾನು ಒಂದು ಹೋಪ್ ಇಟ್ಕೊಂಡಿದ್ದೀನಿ, ಪಾಸ್ ಆಗ್ತಾಳೆ. ಅದು ಮತ್ತು CA ಅವರಿಗಂತೂ ತುಂಬ ಕಷ್ಟ. ಹಾಗೆಲ್ಲ ಒಂದು ಇದರ ತಮ್ಮ ಟ್ಯಾಲೆಂಟ್ ಮೇಲೆ, ತಮ್ಮ ಓದಿನ ಮೇಲೆ ಅವ್ರ ಮೇಲೆ ಬರ್ತಾರೆ ಅಂತ ಅದು ಒಂದು ಹೆಮ್ಮೆ ವಿಷಯ. ನನ್ನ ಮಗಳು ಈಗ ಚಾರ್ಟೆಡ್ ಅಕೌಂಟು ಅಂತ ನನಗೆ ಅದೊಂದು ಹೆಮ್ಮೆ ವಿಷಯ. ಹಾಗಾಗಿ ನಮ್ಮನೇಲಿ ಡಾಕ್ಟರ್ಸು ಮತ್ತು ಚಾರ್ಟೆಡ್ ಅಕೌಂಟ್ ಇಬ್ಬರೂ ಇದ್ದಾರೆ. ಸೊ ಅವರಿಗಿಬ್ಬರಿಗೂ ನನ್ನ ಕಡೆಯಿಂದ ಹಾರ್ದಿಕ ಶುಭಾಶಯಗಳು. ಅವರಿಗೆ ತುಂಬ ದೇವರು ಒಳ್ಳೇದು ಮಾಡಲಿ. ಹಾಗೆ ಎಲ್ಲ ಡಾಕ್ಟರ್ಸ್ಗೂ, ಎಲ್ಲ ಚಾರ್ಟೆಡ್ ಅಕೌಂಟಿಸ್ಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಹಾರ್ದಿಕ ಶುಭಾಶಯಗಳು. ಅವರು ಇನ್ನೂ ಜನರನ್ನು ಸೇವೆ ಮಾಡುವಾಗಲಿ, ತುಂಬ ಎಲ್ಲ ಡಾಕ್ಟರ್ಸ್ ಆಗಲಿ, ಎಲ್ಲ ಚಾರ್ಟೆಡ್ ಅಕೌಂಟ್ಸ್ ಆಗಲಿ, ಆಲ್ ಓವರ್ ವರ್ಲ್ಡಲ್ಲಿ ಎಲ್ಲರನ್ನೂ ಸೇವೆ ಮಾಡಿ ಅವ್ರ ಜೀವವನ್ನು ಸೇವ್ ಮಾಡುವಂಥವ್ರಾಗಲಿ ಅಂತ ನಾನು ಅವರಿಗೆ ಬೇಡ್ಕೊಳ್ತೀನಿ. ಅವರನ್ನು ದೇವರು ಅವ್ರಿಗೆ ತುಂಬ ಒಳ್ಳೆ ಅವರನ್ನೂ ಸಹ ಆಯುಷ್ಯ ಆರೋಗ್ಯ ಕೊಟ್ಟು, ನಮಗೆ ಡಾಕ್ಟರ್ಸ್ ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡ್ತಾರೆ, ನಮ್ಮ ಆರೋಗ್ಯವನ್ನು ಅವರು ನಮ್ಮನ್ನು ಹೇಗೆ ಬಚಾವ್ ಮಾಡ್ತಾರೆ, ನಮ್ಮ ಜೀವವನ್ನು, ಹಾಗೆ ಅವರನ್ನೂ ಸಹ ದೇವರು ಕಾಪಾಡಲಿ. ಹಾಗೆ ಚಾರ್ಟೆಡ್ ಅಕೌಂಟು ಸಹ ನಮ್ಮ ಲೆಕ್ಕಪತ್ರವನ್ನು, ನಮ್ಮ ಜೀವನದ ಒಂದು ಲೆಕ್ಕಪತ್ರವನ್ನು ಹೇಗೆ ಚಾರ್ಟೆಡ್ ಅಕೌಂಟ್ ಕಾಪಾಡ್ತಾರೋ, ಲೆಕ್ಕ ಮಾಡ್ತಾರೋ, ಹಾಗೆ ಅವ್ರ ಜೀವನದಲ್ಲೂ ಸಹ ಚೆನ್ನಾಗಿಟ್ಟಿರಲಿ ದೇವರು ಅಂತ ನಾನು ಹೇಳ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ಡಾಕ್ಟರ್ಸ್ ಡೇ, ಹ್ಯಾಪಿ CA ಡೇ ಅಥವಾ ಚಾರ್ಟೆಡ್ ಅಕೌಂಟ್ಸ್ ಡೇ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ನನ್ನ ವಿಷಯ. ಯಾರ ಮನೆಯಲ್ಲೆಲ್ಲ ಡಾಕ್ಟರ್ಸ್ ಇದ್ದಾರೆ, ಯಾರ ಮನೆಯಲ್ಲಿ ಚಾರ್ಟೆಡ್ ಅಕೌಂಟ್ಸ್ ಇದ್ದಾರೆ, ಅವರಿಗೆಲ್ರಿಗೂ ನೀವು ಇವತ್ತಿನ ದಿನ ಶುಭಾಶಯ ಕೋರಿ. ಹಾಗೆ ನೀವು ಹೆಮ್ಮೆ ಪಡಿ, ಇಷ್ಟು ಒಳ್ಳೆ ನಿಮ್ಮ ಮನೇಲಿ ಇದ್ದಾರೆ ಅಂತ ಒಂದು ಹೆಮ್ಮೆ ಪಡಿ, ನಿಮ್ಮ ಊರಿನಲ್ಲಿದ್ದಾರೆ ಅಂತ ಹೆಮ್ಮೆ ಪಡಿ. ನಿಮ್ಮ ಕುಟುಂಬದಲ್ಲೂ ಅಥವಾ ನಿಮ್ಮ ಯಾವುದೋ ಒಂದು ಸಂಬಂಧಿಕರಲ್ಲಿದ್ದರೂ ಅಷ್ಟು ಒಂದು ಹೆಮ್ಮೆ ಪಡುವಂಥ ವಿಷಯ ಇದು. ಹಾಗೆ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು ಗೊತ್ತಿಲ್ಲ, ನನಗೆ ಏನು ನೆನಪು ಬಂದಿದೆ ನಾನು ಹೇಳಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲಿಗೆ ಈ ವಿಡಿಯೋನ ಮುಗಿಸಿ ನಿಮ್ಮ ಕಾಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಹಾಗೂ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್, ಫಸ್ಟ್ ಟೈಮ್ ಬಂದಿರೋರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ.